ಸಂಬಂಧಪಟ್ಟಂತೆ ಒಂದು ಸ್ವೀಟ್ ಸುದ್ದಿ, ಎಕ್ಸೈಟಿಂಗ್ ಸುದ್ದಿ ಸಿಗ್ತಾ ಇದೆ. ಅದು ಉಪೇಂದ್ರ ಅವರ ಮಗನ ವಿಚಾರ. ಚಿತ್ರರಂಗಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಪುತ್ರ ಆಯುಷ್ ಎಂಟ್ರಿ ಕೊಡ್ತಾ ಇದ್ದಾರೆ. ಆಯುಷ್ ಸ್ಯಾಂಡಲ್ವುಡ್ ನಲ್ಲಿ ಉಪ್ಪಿ ಮಗ ಲಾಂಚ್ ಆಗೋಕೆ ಟೈಮ್ ಫಿಕ್ಸ್. ಯಾವಾಗ? ಇವತ್ತು ಉಪ್ಪಿ ಪುತ್ರ ಆಯುಷ್ಗೆ ಹುಟ್ಟುಹಬ್ಬದ ಸಂಭ್ರಮ. ಓಕೆ, ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ ಅವರು. ಮಗನ ಬರ್ತ್ಡೇ ಹಿನ್ನೆಲೆ ಮಂತ್ರಾಲಯದಲ್ಲಿ ಉಪ್ಪಿ ಕುಟುಂಬ ಒಂದು ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಉಪೇಂದ್ರ ಕುಟುಂಬಕ್ಕೆ ನಟಿ ತಾರಾ ಕುಟುಂಬ ಕೂಡ ಸಾಥನ್ನ ಕೊಟ್ಟಿದೆ. ಆಯುಷ್ಗೆ ಮೊದಲ ಸಲ ಡೈರೆಕ್ಟರ್ ಆಕ್ಷನ್ ಕಟ್ ಅನ್ನ ಹೇಳ್ತಾ ಇದ್ದಾರೆ. ಪುರುಷೋತ್ತಮ್ ಡೈರೆಕ್ಷನ್ ಅಲ್ಲಿ ಆಯುಷ್ ಹೀರೋ ಆಗಿ ಹೊರ ಬರ್ತಾ ಇದ್ದಾರೆ. ಉಪ್ಪಿ ಪುತ್ರನ ಮೊದಲ ಸಿನಿಮಾಗೆ ವೇಣುಗೋಪಾಲ್ ಡಿಒಪಿ ವೇಣುಗೋಪಾಲ್, ನಟಿ ತಾರಾ ಪತಿ ಅವರು ಅಂದ್ರೆ ಅವ್ರ ಮುಖಾಂತರ ಹೊರಗೆ ಬರ್ತಾ ಅಂದ್ರೆ ಒಂದು ಲಾಂಚ್ ಆಗ್ತಾ ಇದ್ದಾರೆ ಅಂತ. ಇತ್ತೀಚೆಗೆ ಮಾಧ್ಯಮದವರು ಒಂದು ಕೇಳಿದಂತಹ ಪ್ರಶ್ನೆಗೆ ಆಯುಷ್ ಅವರು ಬಹಳ ಕ್ಯೂಟ್ ಆಗಿ ಸ್ವೀಟ್ ಆಗಿ ಉತ್ತರವನ್ನ ಕೊಟ್ಟಿದ್ರು. ಅಂದ್ರೆ ಅಪ್ಪ ಏನೋ ಹೌದು, ಅವ್ರು ಕಷ್ಟಪಟ್ಟು ಬೆಳೆದಿದ್ದಾರೆ ಅಂಡ್ ನಾವು ಆ ಕಷ್ಟವನ್ನ ನೋಡ್ಬೇಕಲ್ಲ, ಆ ಸುಸಂದರ್ಭ ಬರ್ಲಿ ಆಗ ನೋಡೋಣ ಅಂತ ಹೇಳಿದ್ರು. ಆ ಸುಸಂದರ್ಭ ಬಹುಶಃ ಈಗ ಬಂತ. ಉಪ್ಪಿ ಮಗನ ಬರ್ತ್ಡೇ ದಿನ ಈಗ ಅವ್ರನ್ನ ಸಿನಿಮಾಕ್ಕೆ ಎಂಟ್ರಿ ಕೊಡಿಸುವ ಸಲುವಾಗಿ ಚರ್ಚೆಗಳು ಓಡಾಡ್ತಾ ಇದೆ. ಅದು ಡೇಟ್ ಕೂಡ ಹತ್ರದಲ್ಲೇ ಇದೆ. ಬರ್ತ್ಡೇ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಇಡೀ ಫ್ಯಾಮಿಲಿ ಹೋಗಿದ್ದಾರೆ. ಅವ್ರ ಜೊತೆಗೆ ತಾರಾ ಮೇಡಮ್ ಅವರ ಕುಟುಂಬ ಕೂಡ ಇದೆ. ಸೊ ಅವರ ಪತಿ ಡೈರೆಕ್ಷನ್ನಲ್ಲೇ ಆಯುಷ್ ಅವರು ಹೀರೋ ಆಗಿ ಹೊರ ಬರ್ತಾರೆ ಅನ್ನುವಂತಹ ಸದ್ಯದ ಸ್ಯಾಂಡಲ್ವುಡ್ನ ಸೆನ್ಸೇಷನಲ್ ಅಥವಾ ಬ್ರೇಕಿಂಗ್ ಸುದ್ದಿ ಇದು. ನಟಿ ತಾರಾ ಪತಿ ಅವರೇ ಈಗ ಆಯುಷ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಾರೆ ಅಂತ. ಓಕೆ, ಈ ಪ್ರಶ್ನೆ ಏನು ಹೊಸದಲ್ಲ. ಅವ್ರ ಮಗ ಯಾವಾಗ ಸಿನಿಮಾ ಇಂಡಸ್ಟ್ರಿ ಕಾಲಿಡ್ತಾರೆ ಅನ್ನುವಂಥದ್ದು ಹೊಸ ಪ್ರಶ್ನೆ ಅಲ್ಲವೇ ಅಲ್ಲ. ಒಂದು 3-4 ವರ್ಷಗಳಿಂದಲೂ ಕೂಡ ಉಪೇಂದ್ರ ಅವ್ರನ್ನ ಮತ್ತು ಅವರ ಮಗನನ್ನ ಕೇಳುವ ಕೆಲಸವನ್ನ ಮಾಧ್ಯಮ ಪ್ರತಿನಿಧಿಗಳು ಮಾಡ್ತಾ ಇದ್ರು. ಅಂದ್ರೆ ನೀವ್ ಯಾವಾಗ ಎಂಟ್ರಿ ಕೊಡ್ತೀರಿ ಸಿನಿಮಾ ರಂಗಕ್ಕೆ ಅಂತ. ಬಟ್ ಉತ್ತರ ಹೊಸದಾಗಿ ಸಿಕ್ಕಿದೆ. ಹಳೆಯ ಪ್ರಶ್ನೆಗೆ ಉತ್ತರ ಹೊಸದಾಗಿ ಸಿಕ್ಕಿದೆ. ಅತಿ ಶೀಘ್ರದಲ್ಲೇ ಆಯುಷ್ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಹೀರೋ ಆಗಿ ಅಂತ. ಸೊ ಯಾವ ಕಾಂಬಿನೇಷನ್ ಅಲ್ಲಿ ಹೇಗಿರುತ್ತೆ, ಏನು ಎತ್ತ, ಸಿನಿಮಾ ಕಥೆ ಏನು, ಇವೆಲ್ಲವೂ ಕುತೂಹಲ. ಈಗ ಆರಂಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಸ್, ಹೀರೋ ಆಗಿ ಅವರು ಒಂದು ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದಾರೆ, ನಮ್ಮ ಗಂಧದ ಗುಡಿ ಅಥವಾ ಸ್ಯಾಂಡಲ್ವುಡ್ಗೆ ಕಾಲಿಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಅಂತೂ ಸಿಗ್ತಾ ಇದೆ. ಬೆನ್ನಲ್ಲೇ ಒಂದು ಅವರ ಬರ್ತ್ಡೇ ಇದೆ, ಇವತ್ತೇ ಅನೌನ್ಸ್ ಮಾಡಿದ್ದಾರೆ. ತಾರಾ ಅವರ ಪತಿ ಅವರೇ ಅವರ ಆಕ್ಷನ್ ಕಟ್ ಅಲ್ಲಿ ಇದೀಗ ಆಯುಷ್ ಉಪೇಂದ್ರ ಅವರ ಮಗ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅಂತ. ಚಿತ್ರಕಥೆ ಹೇಗಿರುತ್ತೆ, ಯಾವುದು ಎತ್ತ, ಆ ಒಂದು ಸ್ಟೋರಿ ಅವರಿಗೆ ಕನ್ವಿನ್ಸ್ ಹೇಗಾಯ್ತು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡುವಂತಹ ವಿಚಾರ. ಅಲ್ಟಿಮೇಟ್ ಆಗಿ ಹಳೆ ಪ್ರಶ್ನೆಗೆ ಹೊಸ ಉತ್ತರ, ಎಸ್, ಆಯುಷ್ ಅವರು ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ. ಮೋರ್ ಡೀಟೇಲ್ಸ್ ಇದ್ರ ಬಗ್ಗೆ ಲಕ್ಷ್ಮೀನಾರಾಯಣ್ ನೀಡ್ತಾರೆ ನನ್ನ ಕಲೀಗ್. ಲಕ್ಷ್ಮೀನಾರಾಯಣ್, ಒಂದಂತೂ ಕುತೂಹಲ ಇತ್ತು, ಯಾವಾಗ ಸಿನಿಮಾ ರಂಗಕ್ಕೆ ಉಪೇಂದ್ರ ಅವರು ತಮ್ಮ ಮಗನನ್ನ ಪಾದಾರ್ಪಣೆ ಮಾಡಿಸ್ತಾರೆ ಅಂತ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ, ಹಳೆ ಪ್ರಶ್ನೆಗೆ ಹೊಸ ಉತ್ತರ ಸಿಕ್ಕಿದೆ, ಆದಷ್ಟು ಬೇಗ ಅಂತ. ಸೊ ಯಾವಾಗ, ಹೇಗೆ, ಏನು ಎತ್ತ, ಮಾತುಕತೆ ಎಲ್ಲಿ ತನಕ ಹೋಯ್ತು, ಎಕ್ಸೈಟಿಂಗ್ ಡೀಟೇಲ್ಸ್ ಕೊಡೋದಾದ್ರೆ ಲಕ್ಷ್ಮೀನಾರಾಯಣ್. ಎಸ್ ವಿಜಯ್, ಅಂದ್ರೆ ಕನ್ನಡ ಚಿತ್ರರಂಗಕ್ಕೂ ಉಪೇಂದ್ರ ಅವ್ರ ಮಗ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ವತಃ ಉಪೇಂದ್ರ ಮತ್ತೆ ಪ್ರಿಯಾಂಕಾ ಉಪೇಂದ್ರ ದಂಪತಿ ಈ ಹಿಂದೆನೆ ಕನ್ಫರ್ಮ್ ಮಾಡಿದ್ರು. ಆದ್ರೆ ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಆಯುಷ್ ಇದ್ರು ಅಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಉಪೇಂದ್ರ ಅವರ ಮಗ ಮತ್ತೆ ಮಗಳು ಆಯುಷ್ ಮತ್ತೆ ಐಶ್ವರ್ಯ ಇಬ್ರು ಕೂಡ ಫಿಲ್ಮ್ ರಿಲೇಟೆಡ್ ಕೋರ್ಸ್ ಗಳನ್ನ ಮಾಡ್ಕೊಂಡು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಷಯಗಳಲ್ಲಿ ಅವರು ತೊಡಗಿಸ್ಕೊಂತಾ ಇದ್ರು. ತಂದೆ ಮತ್ತೆ ತಾಯಿ ಜೊತೆ ಸಿನಿಮಾ ಶೂಟಿಂಗ್ ಗಳಿಗೆ ಹೋಗೋದು, ಜೊತೆಗೆ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಕುತ್ಕೊಳ್ಳೋದು, ಸಿನಿಮಾದ ಪ್ರಾಸೆಸ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅವರು ಶಾಲಾ ದಿನಗಳಿಂದಲೇ ಕಾರ್ಯಪ್ರವೃತ್ತರಾಗಿದ್ರು. ಅದಕ್ಕೆ ಪೂರಕವಾಗಿ ಈಗ ಆಯುಷ್ ಅವರ ಬರ್ತ್ಡೇ ಇವತ್ತಿರೋದ್ರಿಂದ ನಿನ್ನೆಯೇ ರಾತ್ರಿನೇ ಅವರು ಉಪೇಂದ್ರ ಅವರ ಕಂಪ್ಲೀಟ್ ಕುಟುಂಬ ಮಂತ್ರಾಲಯಕ್ಕೆ ತೆರಳಿದೆ. ಇತ್ತೀಚೆಗೆ ಉಪೇಂದ್ರ ಅವ್ರಿಗೂ ಆರೋಗ್ಯದಲ್ಲಿ ಸರಿ ಇರಲಿಲ್ಲ. ಆರೋಗ್ಯ ಎಲ್ಲ ಸರಿಯಾದ ನಂತರ ಅವರು ಮಂತ್ರಾಲಯಕ್ಕೆ ತೆರಳಿ ಇದೊಂದು ಒಳ್ಳೆ ವೆಕೇಶನ್ ಅಂತ ಹೇಳ್ಬಿಟ್ಟು ಇವತ್ತು ಅವರ ಮಗನ ಬರ್ತ್ಡೇ ಹಿನ್ನೆಲೆಯಲ್ಲಿ ಇವತ್ತು ಸ್ಕ್ರಿಪ್ಟ್ ಪೂಜೆ ಕೂಡ ಮಾಡಿ ಅಧಿಕೃತವಾಗಿ ಸಿನಿಮಾಗೆ ಲಾಂಚ್ ಮಾಡೋದನ್ನ ಅನೌನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸ್ವತಃ ಪ್ರಿಯಾಂಕಾ ಉಪೇಂದ್ರ ಅವರೇ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಕನ್ಫರ್ಮ್ ಮಾಡಿರ್ತಕ್ಕಂಥ ಸುದ್ದಿ. ನಿಜಕ್ಕೂ ಇದೊಂಥರ ಖುಷಿಯ ವಿಚಾರ. ಯಾಕಂದ್ರೆ ಉಪೇಂದ್ರ ಅವರು ಕೂಡ ಏಕಾಏಕಿ ದೊಡ್ಡ ಮಟ್ಟಕ್ಕೆ ಬೆಳೆದವರಲ್ಲ. ಅವರು ಕಾಶಿನಾಥ್ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿ ನಂತರ ನಿರ್ದೇಶಕರಾಗಿ, ನಂತರ ಬರಹಗಾರರಾಗಿ, ನಂತರ
ಅವರು ಹೀರೋ ಆಗಿ ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬಹುಭಾಷಾ ನಟರಾಗಿ ರಜನಿಕಾಂತ್ ಅವರ ಜೊತೆ ಆಕ್ಟ್ ಮಾಡುವಂತಹ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇನ್ನು ನಟಿ ತಾರಾ ಅವರ ಕುಟುಂಬ ಕೂಡ ಉಪೇಂದ್ರ ಅವರ ಕುಟುಂಬಕ್ಕೆ ಸಾಥ್ ನೀಡಿರ್ತಕ್ಕಂಥದ್ದು ನಾವು ಫೋಟೋಗಳಲ್ಲಿ ಮತ್ತೆ ದೃಶ್ಯಾವಳಿಗಳಲ್ಲಿ ಗ್ಯಾರಂಟಿ ನ್ಯೂಸ್ ನ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ತಾರಾ ಅವರ ಹಸ್ಬೆಂಡ್ ಮತ್ತೆ ಮಗ ಆದಂತ ಕೃಷ್ಣ ಮೂವರು ಉಪೇಂದ್ರ ಕುಟುಂಬಕ್ಕೆ ಸಾಥ್ ನೀಡಿರ್ತಕ್ಕಂಥದ್ದು. ತಾರಾ ಅವರ ಹಸ್ಬೆಂಡ್ ವೇಣುಗೋಪಾಲ್ ಅವರು ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ 10 ಸಿನಿಮಾಗಳನ್ನ ಮಾಡಿ ದೊಡ್ಡ ಸಿನಿಮಾಟೋಗ್ರಫರ್ ಆಗಿ ಗುರುತಿಸ್ಕೊಂಡಂತವ್ರು. ಸೊ ಅವರು ಕೂಡ ಈ ಏನು ಆಯುಷ್ ಅವರ ಮೊದಲ ಸಿನಿಮಾಗೆ ಸಿನಿಮಾಟೋಗ್ರಫರ್ ಆಗಿ ಫೈನಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಖಚಿತಪಡಿಸಿರ್ತಕ್ಕಂಥದ್ದು. ಇನ್ನು ಈ ಹಿಂದೆ ಮೊದಲ ಸಲ ಅಂತ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನೀಡಿದಂತಹ ಪುರುಷೋತ್ತಮ್ ಅವರು ಉಪೇಂದ್ರ ಅವರ ಮಗನ ಮೊದಲ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಬಹುಶಃ ಇವತ್ತು ಅವರು ಮಂತ್ರಾಲಯದಿಂದ ಬೆಂಗಳೂರಿಗೆ ವಾಪಸ್ ಆದ ನಂತರದ ಕ್ಷಣಗಳಲ್ಲಿ ಅಧಿಕೃತವಾಗಿ ಇದನ್ನ ಪ್ರೆಸ್ ಮುಂದೆ ಏನು ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಸುದ್ದಿ ಅಂತ ಹೇಳ್ಬೋದು ವಿದ್ಯಾ.